ಇದು ಮಾನ್ಯ ಮಾಜಿ ಮಂತ್ರಿಗಳಾದಂತಹ ಆರ್ ವಿ ದೇಶಪಾಂಡೆ ಅವರ ಕತೆ. ಇವರು ದಾಂಡೇಲಿಯಲ್ಲಿ ಒಂದು ಗ್ರಾಮದಲ್ಲಿ, ಅಂಬೆವಾಡಿ ಗ್ರಾಮದಲ್ಲಿ ಕೂತ್ಕೊಂಡ್ಬಿಟ್ಟು ವೋಟ್ ಚೋರಿ ವಿಚಾರದಲ್ಲಿ, ಜನರ ಸಹಿ ಸಂಗ್ರಹದ ವಿಚಾರದಲ್ಲಿ ಮಾತನಾಡಕ್ಕೆ ಕೂತಿದ್ರು. ಮಾತನಾಡುವಂಥ ಭರದಲ್ಲಿ ಹೇಳಿದ್ದೇನು ಅಂತಂದರೆ, ಗ್ಯಾರಂಟಿಗಳು ಕೊಡುವಂಥ ವಿಚಾರದಲ್ಲಿ 2,000 ರೂಪಾಯಿ ಹೆಣ್ಮಕ್ಳಿಗೆ ಬರ್ತಾ ಇದೆ, ಲಾಟ್ರಿ ಲಾಟ್ರಿ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಹೆಣ್ಮಕ್ಳಿಗೆ ಬಸ್ ಉಚಿತವಾಗಿ ಸಿಗ್ತಾ ಇದೆ, ಸೊ ಹಾಗಾಗಿ ಎಲ್ಲರಲ್ಲಿ ಓಡಾಡ್ತಾ ಇದ್ದಾರೆ. ಅಕ್ಕಿ ಆರಾಮಾಗಿ 5 kg ಸಿಗ್ತಾ ಇದೆ, ಅಕ್ಕಿ 5 kg ಆರಾಮಾಗಿ ಮಾರಾಟ ಬೇರೆ ಮಾಡ್ಕೊಳ್ತಾ ಇರೋರು ಅಂತಂತಾರೆ. ಸೊ ಒಟ್ಟಾರೆ ಏನೇನು ಆಗ್ತಾ ಇದೆ ಗ್ಯಾರಂಟಿಗಳಿಂದ ಅಂತ ಹೇಳಿ, ಕೊನೆಯದಾಗಿ ನಾನೇನಾದರೂ ಮುಖ್ಯಮಂತ್ರಿ ಆಗಿದ್ದಿದ್ರೆ ಇದೆಲ್ಲ ಮಾಡ್ತಾ ಇರಲಿಲ್ಲ ಅಂತ, ಅನುಷ್ಠಾನನೇ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಆರ್ ವಿ ದೇಶಪಾಂಡೆ ಅವರು. ನೋಡಿ ಏನು ಹೇಳಿದ್ದಾರೆ. ಸರ್ಕಾರ 5 ಗ್ಯಾರಂಟಿಗಳು, 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ, ಲಾಟ್ರಿ 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 ಲಾಟ್ರಿ. ಗಂಡಸ ಪರಿಸ್ಥಿತಿ ಕೆಟ್ಟಾಗ್ಬಿಟ್ಟಿದೆ. ಹೆಚ್ಚು ಗಂಡು ಮಾತಾಡೋದು 2,000 ತೋರಿಸ್ತೇವೆ ಈಗ. 2,000 ರೂಪಾಯಿ ತಿಂಗಳ ಹೆಣ್ಮಕ್ಳಿಗೆ. ಕರೆಂಟ್ ಬಿಲ್ ಮನೆದು ಇಲ್ಲ, ಯಾವ ಮನೆಗೂ ಕರೆಂಟ್ ಬಿಲ್ ಇಲ್ಲ. ಯಾವ ಪರಮಾತ್ಮವಾದ ಸಿದ್ದರಾಮಯ್ಯ ದೇವರು, ನಾವು ಮುಖ್ಯಮಂತ್ರಿ ಇದ್ರೆ ನಾ ಏನ್ ಮಾಡ್ತಿದ್ದಿಲ್ಲ. ಬಸ್ಗಳು, ಅಯ್ಯೋ ದೇವ್ರೇ, ಎಲ್ಲ ಹೆಣ್ಮಕ್ಳು ಹೊರಡ್ಬಿಟ್ಟಾವ. ಎಲ್ಲಮ್ಮ ಗುಡಿ ಗುರುವಿಗೆ ಎಲ್ಲ ಹೆಣ್ಮಕ್ಳು. ಮುಖ್ಯಮಂತ್ರಿಯವರು ಇಂದಿರಾ ಕಟ್ಟಿ ಕೊಡ್ತಾರೋ, ತೊಗರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾನ. ನಮ್ಮ ಮುಖ್ಯಮಂತ್ರಿಗೆ ಸಮೀಪ ಜನ ಏನ್ ಮಾಡ್ತಾನ ನಮಗೆ ಹೇಳೋದಿಲ್ಲ. 2,000 ತಿಂಗಳ ಕೊಡ್ತಿದಾರ, 4 ತಿಂಗಳು 5 ತಿಂಗಳು ಕೊಡ್ತಾರೆ. ಅಕ್ಕಿ ಯಾರಿಗೆ ಅಕ್ಕಿ ಮುಟ್ಟಕತ್ತವ್ರಿ? ಅದ್ರಾಗ ವಿಶೇಷ ನಮ್ಮ ಯಾದಗಿರಿ ಜಿಲ್ಲೆಗಂತೂ ಅಕ್ಕಿಗಳು ಯಾರಿಗೂ ಮುಟ್ತಾನೆಲ್ಲ. ಅಕ್ಕಿ ಲೂಟಿಕೋರಿಗೆ ಮುಟ್ಟಕತ್ತ ಹೊರತಾಗಿ ನಮ್ಮ ಯಾದಗಿರಿ ಜಿಲ್ಲೆ ಅಕ್ಕಿ ವಿದೇಶಕ್ಕೆ ಹೋಗೋಂಥ ಕೆಲಸ ಹಾಕತ್ತದ. ಇಲ್ಲಿಂದ ಬಂದು ಡೂಪ್ಲಿಕೇಟ್ ನಿರ್ಮಾಣ ಮಾಡಿ ಬೇರೆ ಬೇರೆ ದೇಶಕ್ಕೆ ಹೋಗೋಂಥ ಕೆಲಸ ಹಾಕತ್ತಾವ. ರೈತರ ಮನೆಗೆ ಯಾರೋ ಹೋಗ್ತಂತ ಒಬ್ಬರು ಸಚಿವರು ಹೇಳಿಕೆ ಕೊಡ್ತಾರ, ಹಿಂಗಾದ್ರೆ ಕಳ್ಳರ ಕಾಟ್ರಿಗೆ ಹೋಗ್ತಾವ ಹೊರತಾಗಿ ಅವ್ರಿಗೆ ಡೈರೆಕ್ಟ್ ಅಕೌಂಟಿಗೆ ದುಡ್ಡು ಹಾಕ್ಬೇಕಂತ ಹೇಳೋಂಥ ಕೆಲಸ ಮಾಡ್ತಾರೆ ಅಧಿಕಾರದಾಗಿದ್ದವರು. ನಿಮ್ಗೆ ಎಷ್ಟು ಪ್ರೂಫ್ಗಳು ಕೊಡಲಿ? ಯಾರು ಅಕ್ಕಿ ಕಳುವು ಮಾಡ್ತಾರೆ ಅವ್ರು ಕೂಡ ಹೈಯರ್ ಆಫೀಸರ್ಸ್ಗಳು ಎಲ್ಲರೂ ಇದ್ರ ಸಂಬಂಧಪಟ್ಟಂಥವ್ರು ಎಲ್ಲರೂ ನಿಂತು ಅವ್ರು ಕೂಡ ಫೋಟೋ ತೆಗ್ಸ್ಕೊಂಡು ಅವ್ರಿಗೆ ಬೆನ್ನಾಗಾವಲಿಗಾಗಿ ನಿಂತಾರೆ. ಇಷ್ಟೆಲ್ಲ ಸಾಕಷ್ಟು ಉದಾಹರಣೆಗಳಿದಾವ. ಲೂಟಿ ಹೊಡೆದು ಬಿಟ್ಟರೆ ಬೇರೆ ಏನೂ ಮಾಡ್ತಲ್ಲ ನಮ್ಮ ಜಿಲ್ಲೆಯಲ್ಲಿ. ಆಗಿಲ್ಲ. ಮುಖ್ಯ ನಾವು ಹಿರಿಯರು ಅವ್ರನ್ನೆಲ್ಲ ಮಂತ್ರಿ ಆಗಿ ನೋಡ್ಬೇಕನ್ನ ನಮಗೂ ಆಸೆ ಇದೆ. ಅವರಿಗೆ ಮಂತ್ರಿನೂ ಮಾಡಿಲ್ಲ ಪಾಪ. ಅವರು ಅವ್ರ ಪಾರ್ಟಿಗೆ ವಿರುದ್ಧ ಒಂದು ಒಳ್ಳೆಯದು ಹೇಳಿಕೆ ಕೊಟ್ಟಾರೆ ಅವರು. ನಾನು ಈಗ ತಾನೇ ಗಾಡಿನಲ್ಲಿ ಬರ್ತಾ ನೋಡ್ಕೊಂಬಂದೆ. ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು. ಇವತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಚರ್ಚೆನ ಮಾಡಿದ್ದಾರೆ, ಅಪಸ್ವರವನ್ನು ಎತ್ತಿದ್ದಾರೆ. ಅವರು ಹೇಳಿರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಬಹುಶಃ ಅವರು ಇವತ್ತು ಯಾವ ರೀತಿ ರಾಜ್ಯ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದು ವಾಸ್ತವಾಂಶವನ್ನು ಇವತ್ತು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಅಲ್ಲ, ಪರ್ಸನಲ್ ಒಪಿನಿಯನ್ ಅವ್ರು ಹೇಳಿದ್ರು, ಆಗಿದ್ರೆ ಅಂತ ಹೇಳಿದ್ರು ಅವರೇ. ಯಾರು ಅಲ್ರಿ, ಹಂಗಲ್ರಿ. ಅವ್ರು ಹೇಳಿರ್ತಕ್ಕಂಥದ್ದು ಸಬ್ಜೆಕ್ಟ್ ಟು ಇಫ್ ಐ ವಾಸ್ ದ ಚೀಫ್ ಮಿನಿಸ್ಟರ್. ಈಸ್ ನಾಟ್ ಅಪೋಸಿಂಗ್ ಟು ಇಟ್ ವಾಟ್ ಈಸ್ ಹ್ಯಾಪನಿಂಗ್ ನೌ. ಈ ಸೆಡ್ ಇಫ್ ಐ ವಾಸ್ ಅ ಚೀಫ್ ಮಿನಿಸ್ಟರ್ ಐ ವುಡ್ಂಟ್ ಹ್ಯಾವ್ ಡನ್ ಅಂತ ಹೇಳಿರ್ತಕ್ಕಂಥ ಅವ್ರ ವೈಯಕ್ತಿಕ ಅಭಿಪ್ರಾಯ. ಸೊ ಇಟ್ಸ್ ಲೆಫ್ಟ್ ಟು ಹಿಮ್. ಹೌ ಕ್ಯಾನ್ ಐ ಕಮೆಂಟ್ ಆನ್ ಇಟ್? ಅಲ್ಲ, ಗೊತ್ತಿಲ್ಲ. ಈಗ ಏನಾಗತ್ತೆ ಗೊತ್ತೇನು ಸರ್, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎವ್ರಿಬಡಿ ಹ್ಯಾವ್ ಗಾಟ್ ದ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಸೊ ಹಿ ಇಸ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಮ್ಯಾನ್. ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಮ್. ನಾವು ಅವ್ರ ವಿರುದ್ಧವಾಗಿ ಮಾತನಾಡೋದು ಏನು ಅರ್ಥನೇ ಇಲ್ಲ. He has very categorically very told, if subject to if I was a chief minister I wouldn't have done ಅಂತ ಹೇಳಿರ್ತಕ್ಕಂಥದ್ದು ಅವ್ರ ಅಭಿಪ್ರಾಯ. ಈ ಮುಖ್ಯಮಂತ್ರಿ ನೀವಾದ್ಮೇಲೆ ನೀವು ನಾಳೆ ಇಂಪ್ಲಿಮೆಂಟ್ ಮಾಡ್ತಿರೋ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧವಾಗಿ ಏನು ಹೇಳಿಲ್ಲ ಅವರು. ಅದು ಸರಿಯಲ್ಲ ಅಂತ ಹೇಳಿಲ್ಲ. ಅವ್ರು ಹೇಳಿದ್ರೆ ಇಫ್ ಐ ವಾಸ್ ಅ ಚೀಫ್ ಮಿನಿಸ್ಟರ್ ಐ ವುಡ್ಂಟ್ ಹ್ಯಾವ್ ಡನ್ ಅಂತ ಹೇಳಿದ್ರೆ ಇಟ್ ಇಸ್ ಪರ್ಸನಲ್. ನೈದರ್ ಇಸ್ ಅಪೋಸ್ ದ ಗೌರ್ಮೆಂಟ್ ಆಲ್ಸೋ.